ಬೆಳಗಿನ ತರಗತಿಗೆ ತಮಗೆ ಸ್ವಾಗತ. ಇವತ್ತಿನ ದಿವಸ ನಾನು PUC ಪ್ರಥಮ ವರ್ಷದ B ವಿಭಾಗದ 3ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ಚರ್ಚಿಸಲಿದ್ದೇನೆ. ನಾನು ನಿನ್ನೆಯ ತರಗತಿಯಲ್ಲಿ ಜಾಗತೀಕರಣ ಅಂದರೇನು, ಜಾಗತೀಕರಣದ ಲಾಭಗಳೇನು, ಜಾಗತೀಕರಣದಿಂದ ನಮ್ಮ ವಿಶ್ವದಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನುವಂಥ ವಿಷಯವನ್ನು ಚರ್ಚಿಸಿದ್ದೇನೆ. ಜಾಗತೀಕರಣ ಅಂತಂದರೆ ಏನು? ದೇಶೀಯ ಮಾರುಕಟ್ಟೆಯನ್ನು ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದು ಅಥವಾ ಮುಕ್ತಗೊಳಿಸುವುದಕ್ಕೆ ಜಾಗತೀಕರಣ ಎನ್ನುತ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಆನಂತರ ಇಲ್ಲಿ ಸರ್ಕಾರ ಬಂಡವಾಳವನ್ನು ಮರುಪಡೆಯುವಂಥದ್ದು ಅಂತಂದರೆ ಅದಕ್ಕೆ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ಖಾಸಗೀಕರಣದ ಫಲವಾಗಿ ನಾವು ಕೆಲವೊಂದು ಬಂಡವಾಳವನ್ನು ಸರ್ಕಾರ ಇದ್ದದ್ದು ಏನು ಮಾಡ್ತಿದ್ದಾರೆ ಅಂತಂದರೆ ಮರಳಿ ಪಡಿತಾ ಇದೆ. ಮರಳಿ ಅದನ್ನು ಏನು ಮಾಡ್ತಾ ಇದೆ ಅಂತಂದರೆ ಪಡಿತಾ ಇದೆ. ಇದಕ್ಕೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಅದಕ್ಕೆ ನಾನು ಕಳೆದ ತರಗತಿಯಲ್ಲಿ ಹೂಡಿಕೆ ಹಿಂತೆಗೆತ ಅಂದರೇನು, ಖಾಸಗೀಕರಣ ಅಂದರೇನು, ಜಾಗತೀಕರಣ ಅಂದರೇನು ಇವುಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ದಿವಸ ನಾವು ಹೊರಗುತ್ತಿಗೆ ಈ ಟಾಪಿಕ್ನ ಮೇಲೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, 3ನೇ ಅಧ್ಯಾಯದಲ್ಲಿ ಇವತ್ತು ನಾವು ಹೊರಗುತ್ತಿಗೆಯನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಔಟ್ಸೋರ್ಸಿಂಗ್ ಅಂತ ಹೇಳ್ತೀವಿ. ಔಟ್ಸೋರ್ಸಿಂಗ್, ಹೊರಗುತ್ತಿಗೆ ಅಂತಂದರೆ ಆಧುನಿಕ ಜಗತ್ತು ಈಗ ತುಂಬ ಏನಾಗಿದೆ ಅಂದರೆ ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಕಂಪ್ಯೂಟರ್ ಬಂದಿದೆ, ಫ್ಯಾಕ್ಸ್ ಬಂದಿದೆ. ಅದಕ್ಕಿಂತಲೂ ಇನ್ನೂ ಮುಂದುವರಿದಂಥ ತೀರಾ ಹೊಸ ಸಂಶೋಧನೆಗಳು ಇಡೀ ವಿಶ್ವವನ್ನೇ ಒಂದು ಕುಟುಂಬವನ್ನಾಗಿ ಮಾಡಿಬಿಟ್ಟಿವೆ. ನಾವು ಯಾವಾಗ ಬೇಕಾದರೂ ಯಾವುದೇ ದೇಶಕ್ಕೆ ಒಳ್ಳೆಯ ಸಂಪರ್ಕವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾಧಿಸ್ಬೋದು. ಒಂದು ವಿಷಯಗಳನ್ನು, ಮಾಹಿತಿಗಳನ್ನು, ಅನೇಕ ವಿದ್ಯಮಾನಗಳನ್ನು ನಾವೇನು ಮಾಡ್ಬೋದು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರವಾನಿಸ್ಬೋದು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾವುದೇ ಒಂದು ಪುಸ್ತಕದ ಜ್ಞಾನ ಇರ್ಬೋದು, ಕಾಲ್ ಸೆಂಟರ್ಗಳಿರ್ಬೋದು, ಅಥವಾ ನಮ್ಮ ಸೇವೆಯನ್ನು ವಿದೇಶಿಯರು ಪಡಿತಾ ಇರ್ಬೋದು, ವಿದೇಶಿಯರ ಸೇವೆಯನ್ನು ನಾವು ಪಡಿತಾ ಇರ್ಬೋದು. ಯಾವುದ್ರ ಮೂಲಕ? ಇಂಟರ್ನೆಟ್ಟು. ಜಗತ್ತಿನ ಅನೇಕ ವಿಷಯಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ಇವತ್ತು ಪರಸ್ಪರ ವಿನಿಮಯ ಮಾಡಿಕೊಳ್ಬೋದು. ಅವರಲ್ಲಿರುವಂಥ ಆ ದೇಶದ ಅದ್ಭುತವಾದಂಥ ಮಾಹಿತಿಗಳಾಗಿರ್ಬೋದು, ಆಡಳಿತಾತ್ಮಕ ಮಾಹಿತಿಗಳಾಗಿರ್ಬೋದು, ಶೈಕ್ಷಣಿಕ ಮಾಹಿತಿಗಳಾಗಿರ್ಬೋದು, ರಾಜಕೀಯ ಸಂಬಂಧಿತ ಆಗಿರ್ಬೋದು, ಸಂಶೋಧನೆಗೆ ಸಂಬಂಧಪಟ್ಟಂತಾಗಿರ್ಬೋದು, ಬ್ಯಾಂಕುಗಳಿಗೆ ಸಂಬಂಧಪಟ್ಟಂಥವಾಗಿರ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂಥವಾಗಿರ್ಬೋದು, ಹೀಗೆ ಹಲವಾರು ಸಂಶೋಧನೆಗೆ ಸಂಬಂಧಪಟ್ಟಂಥವಾಗಿರ್ಬೋದು. ಇಂತಹ ಅನೇಕ ಅಮೂಲ್ಯವಾದಂಥ ವಿಚಾರಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಹಂಚ್ಕೊಳ್ತಾ ಇದೆ. ಹೀಗಾಗಿ ನೋಡ್ರಿ, ನಾವು ಈ ಹೊರಗುತ್ತಿಗೆ ಈ ವಿಚಾರದಲ್ಲಿ ನಾವೀಗ ಇದಕ್ಕೆ ಅನುಕೂಲಕರವಾಗುವಂಥ ಹೊಸ ವಾತಾವರಣವನ್ನು ಜಗತ್ತು ನಿರ್ಮಿಸಿಕೊಂಡಿದೆ. ಅಂದರೆ ಈಗ ಜಗತ್ತಿನಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಿವೆ, MNCಗಳು ಅಂತ. MNC ಅಂತಂದರೆ ಮಲ್ಟಿ ನ್ಯಾಷನಲ್ ಕಂಪನಿ, ಬಹುರಾಷ್ಟ್ರೀಯ ಕಂಪನಿಗಳು, ಬಹುದೊಡ್ಡ ಕಂಪನಿಗಳು. ಇವು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಉತ್ಪಾದನೆಯನ್ನು ಮಾಡ್ತಾಯಿರ್ತವೆ. ಒಂದೊಂದೇ ಕಂಪನಿಗಳು 5, 10, 15, 20 ರಾಷ್ಟ್ರಗಳಲ್ಲಿ ಉತ್ಪಾದನೆಯನ್ನು ಕೈಗೊಂಡಿವೆ. ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇರ್ಬೋದು, ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇರ್ಬೋದು. ಹೀಗಾಗಿ ಇಲ್ಲಿ ಒಂದು ರಾಷ್ಟ್ರದ ಮಾಹಿತಿಗಳನ್ನು ಇನ್ನೊಂದು ರಾಷ್ಟ್ರಕ್ಕೆ ತಗೊಳ್ಬೇಕಾದ್ರೆ ಅಲ್ಲಿ ಆ ಜ್ಞಾನ ಇರುವಂಥ ವ್ಯಕ್ತಿಗಳಿಗೆ ಇಲ್ಲಿ ಮಾಹಿತಿಗಳನ್ನು, ವಿದ್ಯಮಾನಗಳನ್ನು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ರವಾನೆ ಮಾಡಬೇಕಾದ್ರೆ ಆ ರವಾನೆ ಮಾಡುವಂಥ ನಮ್ಮ ವಿದ್ಯಾವಂತ ವ್ಯಕ್ತಿಗಳಿಗೆ
ಅಲ್ಲಿ ಏನಾಗ್ತದೆ ಅಂತಂದರೆ ಉದ್ಯೋಗ ಕೂಡ ಸಿಗ್ತಾ ಇದೆ. ಅದಕ್ಕೆ ಹೊರಗುತ್ತಿಗೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅನೇಕ ವಿಷಯಗಳನ್ನು, ಜ್ಞಾನವನ್ನು, ಮಾಹಿತಿಗಳನ್ನು ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದಿಂದ ಸೇವೆಯನ್ನು ಪಡೆಯುವಂಥದ್ದು ಅಂತ ನಾವು ಹೇಳ್ಬೋದು. ಅದಕ್ಕಾಗಿಯೇ ಔಟ್ಸೋರ್ಸಿಂಗ್, ಹೊರಗುತ್ತಿಗೆ ಎಂದರೇನು? ಹೆಸರೇ ಹೊರಗುತ್ತಿಗೆ. ಹೊರಗುತ್ತಿಗೆ ಅಂದರೆ ಹೊರದೇಶಗಳಿಂದ ಮಾಹಿತಿಗಳನ್ನು ಪಡೆಯುವುದಕ್ಕೆ ಗುತ್ತಿಗೆಯನ್ನು ಕೊಡುವುದು ಅಂತ. ಹೊರದೇಶಗಳಿಗೆ ಮಾಹಿತಿಯನ್ನು ಪಡೆಯುವುದಕ್ಕಾಗಿ ಹೊರದೇಶಗಳಿಗೆ ನಾವೇನು ಮಾಡ್ತೀವಿ ರೀ? ಗುತ್ತಿಗೆಯನ್ನು ಕೊಡುವುದು. ಅದು ಯಾವುದೇ ಒಂದು ವಿಷಯ ಇರ್ಬೋದು, ಜ್ಞಾನ ಇರ್ಬೋದು, ಸಂಶೋಧನೆಗೆ ಸಂಬಂಧಿಸಿದಂಥ ಇರ್ಬೋದು, ರಕ್ಷಣೆ, ಲೆಕ್ಕಾಚಾರ, ಸಿನಿಮಾ, ಸಂಕಲನ, ಇಂತಹ ಅನೇಕ ವಿಷಯಗಳು ಇರ್ಬೋದು. ಅವುಗಳಿಗೆ ನಾವೇನು ಮಾಡ್ತೀವಿ? ತಗೊಳ್ತಾ ಇರ್ತೀವಿ. ಅದಕ್ಕಾಗಿ ನಾವೀಗ ಹೊರಗುತ್ತಿಗೆ ಅಂದರೇನು ಅಂತ ಹೇಳಿದರೆ, ಒಂದು ಕಂಪನಿಯು ಕೆಲವು ಸೇವೆಗಳನ್ನು ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಎರವಲು ಪಡೆಯುವುದೇ ಹೊರಗುತ್ತಿಗೆ ಅಂತ ನಾವು ಅದನ್ನು ಕರಿತೀವಿ. ಹೊರಗುತ್ತಿಗೆ ಅಂದರೆ ಏನು ನೋಡ್ರಿ? ಯಾವುದೇ ಒಂದು ಕಂಪನಿಯು ಕೆಲವು ಸೇವೆಗಳನ್ನು ನಿಯಮಿತವಾಗಿ, ರೆಗ್ಯುಲರ್ವಾಗಿ ಏನು ಮಾಡ್ತಾರೆ? ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಅಂದರೆ ಹೊರರಾಷ್ಟ್ರಗಳಿಂದ, ಹೊರದೇಶಗಳಿಂದ ಅದೇನು ಮಾಡ್ತಾ ಇದೆ? ಎರವಲು ಪಡೆಯುವುದೇ. ಎರವಲು ಅಂದರೆ ಸಹಾಯವನ್ನು ಪಡೆಯುವುದೇ ಅಥವಾ ಅಲ್ಲಿಂದ ಪಡೆದುಕೊಳ್ಳುವುದೇ ಹೊರಗುತ್ತಿಗೆ ಅಂತ. ಹೀಗೆ ಬಹುದೊಡ್ಡ ದೊಡ್ಡ ನಮ್ಮ ಕಂಪನಿಗಳು, MNCಗಳು ಏನು ಮಾಡ್ತಾವ್ರೆ ಅಂದರೆ ತಮಗೆ ಬೇಕಾಗಿರ್ತಕ್ಕಂಥ ಕೆಲವು ಸೇವೆಗಳನ್ನು ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಅಂತಂದರೆ ಪರರಾಷ್ಟ್ರಗಳಿಂದ, ಬೇರೆ ದೇಶಗಳಿಂದ ಅವು ಎರವಲುವನ್ನು ಪಡೆಯುತ್ತವೆ. ಇದನ್ನೇ ನಾವೇನೆನ್ನುತ್ತೇವೆ? ಹೊರಗುತ್ತಿಗೆ ಎಂದು ಕರೆಯುತ್ತೇವೆ. ನೋಡಿರಿ, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾ ಇದ್ದೀರಲ್ಲ? ಹೊರಗುತ್ತಿಗೆ ಅಂತಂದರೆ ಯಾವುದೇ ಒಂದು ಕಂಪನಿಯು ಕೆಲವು ಸೇವೆಗಳನ್ನು ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಎರವಲು ಪಡೆಯುವುದೇ ಹೊರಗುತ್ತಿಗೆ ಅಂತ. ಎರವಲು ಪಡಿತಾ ಇದೆ, ಅಲ್ಲಿಂದ ಅವುಗಳನ್ನು ಪಡಿತಾ ಹೋಗ್ತಾ ಇದೆ. ಹೆಚ್ಚಾಗಿ ಇತರ ದೇಶಗಳಿಂದ ಏನು ಮಾಡ್ತಾವ್ರೆ ಅಂದರೆ ಸೇವೆಗಳನ್ನು ಪಡೆಯುತ್ತವೆ. ಇದಕ್ಕೆ ಮೊದಲು ಸೇವೆಗಳನ್ನು ಆಂತರಿಕವಾಗಿ ಅಥವಾ ತನ್ನ ದೇಶದೊಳಗೇ ಪಡಿತಾ ಇರ್ಬೋದು, ತನ್ನ ದೇಶದ ಆಂತರಿಕವಾಗಿಯೇ ಪಡಿತಾ ಇರ್ಬೋದು, ತನ್ನ ದೇಶದ ಒಳಗೆ ಪಡಿತಾ ಇರ್ಬೋದು. ಆದರೆ ಇತ್ತೀಚಿನ ದಿವಸಗಳಲ್ಲಿ ವೈಜ್ಞಾನಿಕವಾಗಿ ನಾವು ಮುಂದುವರೆದಂತೆ ಅನೇಕ ವಿಷಯಾಧಾರಿತ ಅಂಶಗಳನ್ನು ನಾವು ಹೊರರಾಷ್ಟ್ರಗಳಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎರವಲು ಪಡಿತಾ ಇದ್ದೀವಿ. ನೋಡಿರಿ, ಉದಾಹರಣೆಗೆ ಕಾನೂನು ಸಲಹೆ, ಗಣಿತ ಸೇವೆ, ಜಾಹೀರಾತು, ಭದ್ರತೆ, ಇಂತಹ ವಿಷಯಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಹೊರರಾಷ್ಟ್ರಗಳಿಂದ ಅವುಗಳ ಮಾಹಿತಿಯನ್ನು ಪಡಿತಾ ಹೋಗ್ತೀವಿ. ಅಲ್ಲಿ ಮಾಹಿತಿ ಪಡೆಯುವಾಗ ಅನೇಕ ಜನರಿಗೆ ಏನು ಸಿಗ್ತದೆ ಅಂತಂದರೆ ಆ ಮಾಹಿತಿಗಳನ್ನು ಕಂಪನಿಗೆ ಯಾರು ಕಳಿಸ್ಕೊಡ್ತಾರೋ ಅಂತಹ ಅನೇಕ ಸಾವಿರಾರು ಜನರಿಗೆ ಅಲ್ಲಿ ಏನಾಗಿ ಸಿಗ್ತದೆ ಹೇಳ್ರಿ? ಉದ್ಯೋಗ ಸಿಗ್ತದೆ. ಮನೆಯಲ್ಲಿ ಇದ್ದುಕೊಂಡೇ ಈ ಉದ್ಯೋಗವನ್ನು ನಾವೇನು ಮಾಡ್ಬೋದು ಅಂತಂದರೆ ಮಾಡಬಹುದು. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸಂಪರ್ಕ ಮಾಧ್ಯಮಗಳು ವೇಗವಾಗಿ ಬೆಳವಣಿಗೆಯನ್ನು ಹೊಂದಿರೋದರಿಂದ ಇಂಥ ಒಂದು ಸೇವೆಯನ್ನು ಪಡೆಯೋದಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಅಂದರೆ ಒಂದು ಉದಾಹರಣೆಗೆ ತಗೊಳ್ತೀವಿ. ಉದಾಹರಣೆಗೆ ನಾವು ಅಮೇರಿಕಾದ ಒಂದು ಕಂಪನಿಗೆ ನಮ್ಮ ದೇಶದ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥ ಮಾಹಿತಿಗಳನ್ನು ಕಳಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ. ಅಮೇರಿಕಾದಲ್ಲಿ ಒಂದು ಕಂಪ್ನಿ ಇದೆ, ಒಂದು ಬಹುದೊಡ್ಡ ಕಂಪ್ನಿ. ಆ ಕಂಪ್ನಿ ಏನು ಮಾಡ್ತಾ ಇದೆ? ಭಾರತದಲ್ಲಿ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಸುಧಾರಣೆಗಳು, ಇಲ್ಲಿ ಆಗುತ್ತಿರುವಂತಹ ನೋಡ್ರಿ ಬದಲಾವಣೆಗಳನ್ನು ಅದೇನು ಮಾಡ್ತಾ ಇರ್ತದೆ ಅಂತಂದರೆ ತರಿಸ್ಕೊಳ್ತಾ ಇರ್ತದೆ. ನೋಡ್ರಿ, ಭಾರತದ ಶಿಕ್ಷಣದಲ್ಲಿ ಆಗುತ್ತಿರುವಂಥ ಬದಲಾವಣೆಗಳನ್ನು, ಸುಧಾರಣೆಗಳನ್ನು ಅಮೇರಿಕಾದ ಕಂಪ್ನಿ ಭಾರತದಿಂದ ತರಿಸಿಕೊಳ್ಳುತ್ತದೆ. ಆವಾಗ ಅಮೇರಿಕಾ ಆ ಕಂಪ್ನಿ ಏನು ಮಾಡ್ತದೆ ಅಂತಂದರೆ ಭಾರತದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥ ಅನೇಕ ಮಾಹಿತಿಗಳನ್ನು ತಾನು ತರಿಸಿಕೊಳ್ಳುವ ಸಲುವಾಗಿ ನಮ್ಮ ದೇಶದ ವಿದ್ಯಾವಂತರಿಗೆ, ನಮ್ಮ ದೇಶದ ಕಂಪ್ಯೂಟರ್ ಜ್ಞಾನ ಇರುವಂತಹ ವ್ಯಕ್ತಿಗಳಿಗೆ, ಒಳ್ಳೆಯ ಕಮ್ಯುನಿಕೇಷನ್ ನೋಡ್ರಿ ಅರಿವು ಇರುವಂತಹ ವ್ಯಕ್ತಿಗಳಿಗೆ
ಅದು ನೂರಾರು ಜನರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಕೆಲಸವನ್ನು ಕೊಡ್ತದೆ. ಕೊಟ್ಟು ನೀವು ನನಗೆ ಇಂತಿಂಥ ಮಾಹಿತಿಗಳನ್ನು ಕಳಿಸ್ಕೊಡ್ರಿ ಅಂತ ಆ ಅಮೇರಿಕಾದ ಕಂಪನಿ ನಮಗೆ ಕೇಳ್ಕೊಳ್ತಾ ಇದೆ. ಕೇಳಿಕೊಂಡು ನಮ್ಮ ದೇಶದ ಯುವತಿಯರಿಗೆ ನೀವು ಮಾಹಿತಿಗಳನ್ನ ಕಳಿಸ್ಕೊಡ್ರಿ ಅಂತ ಇವರಿಗೆ ಉದ್ಯೋಗಗಳು ಕೂಡ ಅದೇನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದು ಮಾಡೋದರಿಂದ ಆಗ ನಮ್ಮ ದೇಶದ ಯುವತಿಯರು ಏನು ಮಾಡ್ತಾರೆ ಅಂದರೆ ಆ ಅಮೇರಿಕಾದ ಕಂಪನಿಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಉಂಟಾಗಿರುವಂಥ ಹಲವಾರು ಸುಧಾರಣಾ ವಿಚಾರಗಳನ್ನು ಅದಕ್ಕೆ ಕಳಿಸ್ಕೊಡ್ತಾರೆ. ಹೀಗೆ ನಮ್ಮ ಮಾಹಿತಿಗಳನ್ನು ಅದು ತರಿಸ್ಕೊಳ್ತಾ ಹೋಗ್ತದೆ. ಆ ಅಮೇರಿಕಾದ ಕಂಪನಿ ಭಾರತದಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ತರಿಸ್ಕೊಳ್ಳೋದರಿಂದ ಅಮೇರಿಕಾದ ಕಂಪನಿಯ ಪಾಲಿಗೆ ಇದೇನಪ್ಪ ಅಂತಂದರೆ ಹೊರಗುತ್ತಿಗೆ. ಅಮೇರಿಕಾದ ಕಂಪನಿ ಪಾಲಿಗೆ ಇದೇನು ಹೇಳ್ರಿ, ಹೊರಗುತ್ತಿಗೆ ಅಂತ ನಾವು ಇದನ್ನು ಕರಿತೀವಿ. ಹಾಗೆ ನಾವು ಹೊರಗುತ್ತಿಗೆ ಅಲ್ಲಿ ಹಲವಾರು ವಿಷಯಗಳನ್ನು ಕಂಪನಿಗಳೇನು ಮಾಡ್ತಾವ್ರೆ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತರಿಸಿಕೊಳ್ಳುತ್ತವೆ. ಹೊರಗುತ್ತಿಗೆಯ ಅಡಿಯಲ್ಲಿ ಅನೇಕ ಕಂಪನಿಗಳು ಅನೇಕ ದೇಶದಲ್ಲಿ ನೋಡ್ರಿ ತಮ್ಮ ಜನರಿಗೆ ಉದ್ಯೋಗಗಳನ್ನು ಕೊಟ್ಟು ಅನೇಕ ಮಾಹಿತಿಗಳನ್ನು ತರಿಸಿಕೊಳ್ಳುತ್ತವೆ. ಹಾಗಾದರೆ ಹೊರಗುತ್ತಿಗೆಯಲ್ಲಿ ನಾವು ಯಾವ ಸೇವೆಗಳನ್ನು ತರಿಸ್ಕೊಳ್ಬೋದು? ಹೊರಗುತ್ತಿಗೆಯಲ್ಲಿ ಯಾವ ಸೇವೆಗಳು ತರಿಸ್ಕೋಬೋದು ರೀ? ಒಂದು ದೇಶ ಧ್ವನಿ ಆಧಾರಿತ ವ್ಯವಹಾರದ ಪ್ರಕ್ರಿಯೆಗಳು ಅಂದರೆ ಕಾಲ್ ಸೆಂಟರ್ಗಳು ಅಂತ BPO ಕಾಲ್ ಸೆಂಟರ್ಗಳು, ಇವುಗಳ ಮೂಲಕ ಮಾಹಿತಿಗಳನ್ನು ಪಡಿಬೋದು. ದಾಖಲೆಗಳ ರಕ್ಷಣೆ, ಲೆಕ್ಕ, ಬ್ಯಾಂಕಿಂಗ್ ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು, ಸಿನಿಮಾ ಸಂಕಲನ, ಪುಸ್ತಕ ನಕಲು, ವೈದ್ಯಕೀಯ ಸೇವೆ, ಸಲಹೆಗಳು ಅಥವಾ ಬೋಧನೆ, ಲೆಕ್ಚರಿಂಗ್ ನೋಡ್ರಿ, ಬೋಧನೆ, ಹೀಗೆ ಮುಂತಾದ ದೇಶಗಳಲ್ಲಿನ ಬೋಧನೆಯನ್ನು ಕಂಪನಿಗಳು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡ್ತವೆ. ಭಾರತದ ಯುವತಿಯರಿಗೆ ಬೇರೆ ದೇಶಗಳ ಕಂಪನಿಗಳು ನಿಮ್ಮ ದೇಶದಲ್ಲಿರುವಂಥ ನೋಡ್ರಿ ದಾಖಲೆಗಳ ರಕ್ಷಣೆ ಹೇಗೆ ಮಾಡೋದು, ಲೆಕ್ಕ, ಬ್ಯಾಂಕಿಂಗ್ ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು, ಸಿನಿಮಾ ಸಂಕಲನ, ಸಂಗೀತ ರೆಕಾರ್ಡ್ ಮಾಡುವುದು ನೋಡ್ರಿ, ಆಮೇಲೆ ಪುಸ್ತಕ ನಕಲು, ಸಿನಿಮಾ ಸಂಕಲನ, ವೈದ್ಯಕೀಯ ಸಲಹೆ, ಬೋಧನೆ, ಇನ್ನೂ ಹಲವಾರು ಮಾಹಿತಿಗಳನ್ನು ಆ ವಿದೇಶಿ ಕಂಪನಿಗಳು ಭಾರತದಿಂದ ಪಡೆದುಕೊಳ್ಳುತ್ತವೆ. ಭಾರತದಿಂದ ಪಡೆದುಕೊಳ್ಳುವಾಗ ಭಾರತದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ನೀಡುತ್ತವೆ. ದೇಶದಲ್ಲಿನ ಕಂಪನಿಗಳು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡುತ್ತಿವೆ. ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡುತ್ತೇವೆ ಅಂತಂದರೆ ಭಾರತೀಯರಿಗೆ ಉದ್ಯೋಗವನ್ನು ಕೊಟ್ಟು ನಿಮ್ಮ ಹಲವಾರು ವಿಚಾರಗಳನ್ನು, ಮಾಹಿತಿಗಳನ್ನು ನಮಗೆ ಕಳುಹಿಸಿ ಅಂತ ಅವು ಕೇಳಿಕೊಂಡು ಮಾಹಿತಿಗಳನ್ನು ಪಡಿತಾ ಹೋಗ್ತವೆ. ಈಗ ಭಾರತ ದೇಶದಲ್ಲಿ ಇಂಥ ಒಂದು ವ್ಯವಸ್ಥೆಯಿಂದ ನಮ್ಮ ದೇಶದಲ್ಲಿ ಬೇರೆ ರಾಷ್ಟ್ರದ ಕಂಪನಿಗಳು, ಮಲ್ಟಿ ನ್ಯಾಷನಲ್ ಕಂಪನಿಗಳು ನಮ್ಮ ದೇಶದ ಜನರಿಗೆ ಹೊರಗುತ್ತಿಗೆಯ ರೂಪದಲ್ಲಿ ಭಾಳಷ್ಟು ಸಂಖ್ಯೆಯ ಉದ್ಯೋಗಗಳನ್ನು ನಮ್ಮ ದೇಶದ ಜನರಿಗೆ ಕೊಡ್ತವೆ. ಯಾಕೆಂದರೆ ಬೋಧನೆ, ಲೆಕ್ಕಾಚಾರ, ಬ್ಯಾಂಕಿಂಗ್ ಸೇವೆ, ಸಿನಿಮಾ ಸಂಕಲನ, ಪುಸ್ತಕ ನಕಲು, ಬೋಧನೆ, ಇನ್ನು ಆಮೇಲೆ ವೈದ್ಯಕೀಯ ಸೇವೆಗಳು, ವೈದ್ಯಕೀಯ ಸಲಹೆಗಳು, ಇಂತಹ ಅನೇಕ ಸಂಬಂಧಪಟ್ಟಂಥ ಇಂತಹ ವಿಷಯಗಳಿಗೆ ಮಾಹಿತಿಗಳನ್ನು ತರಿಸ್ಕೊಳ್ಳೋದ್ರಿಂದ ಆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾವಿರಾರು ಜನರಿಗೆ ಅದೇನು ಮಾಡಿ ಕೆಲಸ ಕೊಡ್ತದೆ ರೀ. ಅಂದರೆ ಬೇರೆ ದೇಶದ ಕಂಪನಿಗಳು ಭಾರತಕ್ಕೆ ಹೊರಗುತ್ತಿಗೆಯನ್ನು ಕೊಡುತ್ತವೆ. ಭಾರತೀಯರಿಗೆ ಉದ್ಯೋಗವನ್ನು ನೀಡಿ ಇಲ್ಲಿಂದ ತಮಗೆ ಬೇಕಾದಂಥ ಕೆಲವು ಮಾಹಿತಿಗಳನ್ನು ತರಿಸಿಕೊಳ್ಳುತ್ತವೆ. ಇದಕ್ಕೆ ನಾವೇನಂತೀವಿ ಅಂದರೆ ಹೊರಗುತ್ತಿಗೆ. ಈಗ ವಿದೇಶಿ ಕಂಪನಿಗಳು ನಮ್ಮ ದೇಶಕ್ಕೆ ಹೊರಗುತ್ತಿಗೆಯನ್ನು ಕೊಟ್ಟಿವೆ ಅಂತ ಆಯಿತು. ಹೀಗೆ ಹೊರಗುತ್ತಿಗೆಯಿಂದ ನಾವು ಅನೇಕ ಜನರಿಗೆ ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನು ಪಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು ಆಫೀಸ್ ಇರ್ಬೋದು, ಕಾರ್ಯಾಲಯ ಇರ್ಬೋದು, ಇಲ್ಲವಾದರೆ ನೋಡ್ರಿ ಅವರವರ ಮನೆಗಳಲ್ಲಿಯೇ ಕಂಪ್ಯೂಟರ್ಗಳ ಮೂಲಕ ಸಂಪರ್ಕವನ್ನು ಸಾಧಿಸಿ, ಇಂಟರ್ನೆಟ್ ಮೂಲಕ ಸಂಪರ್ಕವನ್ನು ಸಾಧಿಸಿ ನಾವೇನು ಮಾಡ್ಬೋದು ಅಂತಂದರೆ ಇಂಥ ಮಾಹಿತಿಗಳನ್ನ ಕಳಿಸಿ
ಮನೆಯಲ್ಲಿಯೇ ಉದ್ಯೋಗ, ನಮ್ಮ ದೇಶದಲ್ಲಿಯೇ ಉದ್ಯೋಗ, ನಮ್ಮ ಊರಿನಲ್ಲಿಯೇ ಉದ್ಯೋಗ ಅನ್ನುವಂಥ ವಾತಾವರಣವನ್ನು ಹೊರಗುತ್ತಿಗೆ ಇವತ್ತೇನಾಗಿದೆ ಅಂದರೆ ನಿರ್ಮಿಸಿದೆ. ಇವತ್ತು ಹೊರಗುತ್ತಿಗೆಯನ್ನು ಪಡೆಯುವುದಕ್ಕೆ ಭಾರತ ಅತ್ಯಂತ ಒಳ್ಳೆಯ ರಾಷ್ಟ್ರವಾಗಿ ಪರಿಗಣಿಸಿದೆ. ನಮ್ಮ ಕಂಪನಿಗಳಿಗೆ ನೋಡ್ರಿ, ನಮ್ಮ ಕಂಪನಿಗಳಿಗೆ ಭಾರತ ಹೊರಗುತ್ತಿಗೆಯನ್ನು ಪಡೆಯುವುದಕ್ಕೆ ಭಾರತ ಒಳ್ಳೆಯ ರಾಷ್ಟ್ರ ಅಂತ ಅನೇಕ ಕಂಪನಿಗಳು ಭಾರತವನ್ನು ಇವತ್ತು ಏನು ಮಾಡಿವೆ ಅಂತಂದರೆ ನೋಡ್ರಿ, ಭಾರತವನ್ನು ಆಯ್ದುಕೊಳ್ತಾ ಇವೆ. ಯಾಕೆ ಆಯ್ದುಕೊಳ್ತಾ ಇವೆ? ಭಾರತದಲ್ಲಿ ಏನಿದೆ ಅಂತಂದರೆ ಅಪಾರವಾದ ಜನಸಂಖ್ಯೆ ಇದೆ, ಅದರಲ್ಲಿಯೂ ವಿದ್ಯಾವಂತರು, ಆಮೇಲೆ ಶಾರ್ಪ್ನೆಸ್ ಇರ್ತಕ್ಕಂಥ ಒಳ್ಳೆಯ ಕೌಶಲ್ಯತೆ, ಆಮೇಲೆ ಕಡಿಮೆ ವೆಚ್ಚ. ನೋಡ್ರಿ, ಒಳ್ಳೆಯ ಕೌಶಲ್ಯವನ್ನು ಹೊಂದಿರತಕ್ಕಂಥ ಜನಾಂಗ ನಮ್ಮ ದೇಶದಲ್ಲಿದೆ, ಬುದ್ಧಿವಂತ ಜನಾಂಗ ನಮ್ಮ ದೇಶದಲ್ಲಿದೆ, ಒಳ್ಳೆಯ ಜ್ಞಾನ ಹೊಂದಿರತಕ್ಕಂಥ ಯುವಕರು ನಮ್ಮ ಯುವಕ ಯುವತಿಯರು ನಮ್ಮ ದೇಶದಲ್ಲಿದ್ದಾರೆ. ಹೀಗಾಗಿ ಭಾರತದಲ್ಲಿ ಒಳ್ಳೆಯ ಕೌಶಲ್ಯತೆಯನ್ನು ಹೊಂದಿರತಕ್ಕಂಥ, ಒಳ್ಳೆಯ ಟ್ಯಾಲೆಂಟ್ ಇರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ಅಪಾರವಾಗಿ ಸಿಗ್ತಾ ಇದ್ದಾರೆ. ಹೀಗಾಗಿ ಮತ್ತು ನಮ್ಮ ದೇಶದ ಜನ ಬೇರೆ ದೇಶದ ಜನರಿಗೆ ಹೋಲಿಸಿದರೆ ಕಡಿಮೆ ದರದಲ್ಲಿ ಈ ಸೇವೆಯನ್ನು ಅವ್ರಿಗೆ ಕಳಿಸ್ಕೊಡ್ತಾರೆ. ಹೀಗಾಗಿ ಭಾರತದಲ್ಲಿ ಅನೇಕ ಕಂಪನಿಗಳು ಭಾರತ ದೇಶಕ್ಕೆ ಹೊರಗುತ್ತಿಗೆಯನ್ನು ನೀಡುತ್ತವೆ. ಏಕೆಂದರೆ ಭಾರತ ಹೊರಗುತ್ತಿಗೆಯನ್ನು ಪಡೆಯುವಲ್ಲಿ ಕಂಪನಿಗಳ ಅಚ್ಚುಮೆಚ್ಚಿನ ರಾಷ್ಟ್ರ. ಕಂಪನಿಗಳ ಅಚ್ಚುಮೆಚ್ಚಿನ ರಾಷ್ಟ್ರ. ಯಾಕೆ ಅಚ್ಚುಮೆಚ್ಚಿನ ರಾಷ್ಟ್ರ ಆಗಿದೆ ಕಂಪನಿಗಳ ದೃಷ್ಟಿಯಲ್ಲಿ ಭಾರತ ಅಂದರೆ, ಭಾರತ ಒಳ್ಳೆಯ ಕೌಶಲ್ಯಯುತವಾದಂಥ ಜನಾಂಗವನ್ನು ಹೊಂದಿದೆ, ವಿದ್ಯಾವಂತರನ್ನು ಹೊಂದಿದೆ. ಜೊತೆಗೆ ನಮ್ಮ ದೇಶದ ಯುವಕ ಯುವತಿಯರು ಹೊರದೇಶದ ಯುವಕ ಯುವತಿಯರಿಗಿಂತ ಸ್ವಲ್ಪ ಕಡಿಮೆ ವೇತನವನ್ನು ಪಡೆದುಕೊಂಡು ಏನು ಮಾಡ್ತಾರಂತಂದರೆ ಸೇವೆಗಳನ್ನು ನೀಡ್ತಾರೆ ಆ ಕಂಪನಿಗಳಿಗೆ. ಹೀಗಾಗಿ ಭಾರತ ಇದ್ದದ್ದು ಇಂಥ ಕೌಶಲ್ಯವನ್ನು ಹೊಂದಿರತಕ್ಕಂಥ, ಸ್ವಲ್ಪ ಕಡಿಮೆ ವೇತನದಲ್ಲಿ, ಬೇರೆಯವ್ರಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ವೇತನದಲ್ಲಿ ಕೆಲಸ ಮಾಡೋದಕ್ಕೂ ನಾವು ಅಗ್ರಿ ಆಗ್ತಾ ಇದ್ದೀವಿ. ಇಂಥ ಒಂದು ಅವಕಾಶವನ್ನು ಬಳಸಿಕೊಳ್ಳೋದಕ್ಕಾಗಿ ಕಂಪನಿಗಳು ಭಾರತ ದೇಶಕ್ಕೆ ಅತ್ಯಧಿಕವಾದಂಥ ಹೊರಗುತ್ತಿಗೆಯನ್ನು ಕೊಡ್ತಾ ಇವೆ. ಭಾರತ ಹೊರಗುತ್ತಿಗೆಯನ್ನು ಪಡೆಯುವಲ್ಲಿ ಒಂದು ಗಮ್ಯ ಸ್ಥಾನವನ್ನು ಹೊಂದಿದೆ. ಏಕೆ ನೋಡ್ರಿ, ವಿದ್ಯಾರ್ಥಿಗಳಿಗೆ ಗಮನಿಸಬೇಕು. ಭಾರತ ಹೊರಗುತ್ತಿಗೆಯನ್ನು ಪಡೆಯುವಲ್ಲಿ ಗಮ್ಯ ಸ್ಥಾನವನ್ನು ಹೊಂದಿದೆ. ಯಾಕೆ ಅಂತ ಕೇಳಿದರೆ, ಒಳ್ಳೆಯ ಕೌಶಲ್ಯ, ಯುವ ಜನಾಂಗ, ಬುದ್ಧಿವಂತ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ, ಆಮೇಲೆ ಬೇರೆಯವ್ರಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಕೂಡ, ಕಡಿಮೆ ವೇತನದಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಇಂಥ ಒಂದು ಅವಕಾಶವನ್ನು ಭಾರತದಿಂದ ಪಡೆದುಕೊಳ್ಳುವ ಸಲುವಾಗಿ ಹೆಚ್ಚು ಹೆಚ್ಚು ಹೊರಗುತ್ತಿಗೆಯನ್ನು ಭಾರತ ದೇಶಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಭಾರತ ಇವತ್ತು ಹೊರಗುತ್ತಿಗೆಯನ್ನು ಪಡೆಯುವಲ್ಲಿ ಭಾರತ ಅತ್ಯಂತ ಅಚ್ಚುಮೆಚ್ಚಿನ ರಾಷ್ಟ್ರ ಅಂತ ಹಾಕಿದೆ. ನೋಡ್ರಿ ವಿದ್ಯಾರ್ಥಿಗಳಿಗೆ ತಮಗೆ ಗೊತ್ತಾಯ್ತಲ್ಲ ಇವಾಗ. ನೋಡ್ರಿ, ಹೊರಗುತ್ತಿಗೆ ಅಂದರೆ ಏನು, ಹೊರಗುತ್ತಿಗೆಯಲ್ಲಿ ಯಾವ ಯಾವ ಸೇವೆಗಳನ್ನು ನಾವು ಕೊಡ್ತಾ ಇದ್ದೇವೆ, ವಿದೇಶಿ ಕಂಪನಿಗಳು ಹೇಗೆ ಅವುಗಳನ್ನು ಪಡೆದುಕೊಳ್ಳುತ್ತವೆ, ಯಾವ ಸೇವೆಗಳನ್ನು ಪಡೆದುಕೊಳ್ಳುತ್ತವೆ, ಆಮೇಲೆ ಭಾರತ ಹೊರಗುತ್ತಿಗೆಯನ್ನು ಪಡೆಯುವಲ್ಲಿ ಒಂದು ರೀತಿಯಲ್ಲಿ ಅದೃಷ್ಟವಂತ ರಾಷ್ಟ್ರ ಆಗಿದೆ. ಅದು ಏಕೆಂತ ನಿಮ್ಗೆ ಗೊತ್ತಾಯ್ತಲ್ಲ, ಕೌಶಲ್ಯತೆ, ಜನಾಂಗ, ಬುದ್ಧಿವಂತಿಕೆ, ಆಮೇಲೆ ಸ್ವಲ್ಪ ಯೋಗ್ಯವಾದಂಥ ವೇತನ, ಇವುಗಳ ಮೂಲಕ ನೋಡಿರಿ ಭಾರತ ಹೊರರಾಷ್ಟ್ರದ ಕಂಪನಿಗಳನ್ನು ಸೇವೆ ಪಡ್ಕೊಳ್ಳೋದಕ್ಕೆ ಆಕರ್ಷಣೆ ಮಾಡಿಕೊಂಡಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಏನಾಗಿದೆ ಹೇಳ್ರಿ, ಹೊರಗುತ್ತಿಗೆ ಕೂಡ ಇಲ್ಲಿ ಏನಾಗಿದೆ ಅಂತಂದರೆ ಹೆಚ್ಚಾಗಿದೆ. ನೋಡ್ರಿ, ಈಗ ನಿಮಗೆ ಹೊರಗುತ್ತಿಗೆ ಅಂದರೆ ಏನು ಅಂತ ಗೊತ್ತಾಯ್ತು, ಔಟ್ಸೋರ್ಸಿಂಗ್. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದ್ರಿ ಅಂತಂದರೆ ವಿಶ್ವ ವ್ಯಾಪಾರ ಸಂಘಟನೆ. ವಿಶ್ವ ವ್ಯಾಪಾರ ಸಂಘಟನೆ WTO ಅಂತ ನಾವು ಹೇಳ್ತೀವಿ. WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ನೋಡ್ರಿ, WTO ಭಾರತ ದೇಶದಲ್ಲಿ WTO ಅಂತಾರಾಷ್ಟ್ರೀಯ ಒಂದು ವ್ಯಾವಹಾರಿಕ ಸಂಸ್ಥೆ ಇದು. WTO 1995ರಲ್ಲಿ WTO ವ್ಯಾಪಾರ ಮತ್ತು ಸರಕುಗಳ ಮೇಲಿನ ಸಾಮಾನ್ಯ ಒಪ್ಪಂದ ಗ್ಯಾಟನ ಉತ್ತರಾಧಿಕಾರಿಯಾಗಿ ಸ್ಥಾಪಿತವಾಯಿತು. WTO ಯಾವಾಗ ಸ್ಥಾಪನೆ ಆಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಯಾವಾಗ ಸ್ಥಾಪನೆ ಆಯ್ತು ನೋಡ್ರಿ? 1995. WTO 1995ರಲ್ಲಿ ಸ್ಥಾಪನೆ ಆಯಿತು ಅಂತ. 1995ರಲ್ಲಿ ಸ್ಥಾಪನೆ ಆಯಿತು. WTO ಬರೋದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ಮತ್ತೊಂದು ಸಂಸ್ಥೆ ಇತ್ತು. ಅದು ಯಾವುದು ಅಂತಂದರೆ ಗಾಟ್ ಅಂತ. ನೋಡ್ರಿ, ಗಾಟ್. WTO ಬರೋದಕ್ಕಿಂತ 1995ರಲ್ಲಿ WTO ಸ್ಥಾಪಿತವಾಯಿತು, ಸರಿನಾ? ಈ WTO ಬರೋದಕ್ಕಿಂತ ಮುಂಚಿತವಾಗಿ ಇದರದೇ ಆದಂಥ ಕೆಲಸವನ್ನು ಇನ್ನೊಂದು ಸಂಸ್ಥೆ ಮಾಡ್ತಾಯಿತ್ತು. ಇದೇನು 1995ರಲ್ಲಿ ಬಂತು. ಆದರೆ ಈ ಸಂಸ್ಥೆ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಸಂಸ್ಥೆ ಈ ಸಂಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಅದು ಯಾವುದು? WTO ಬರೋದಕ್ಕಿಂತ ಮುಂಚಿತವಾಗಿ ಒಂದು ಸಂಸ್ಥೆ ಇತ್ತು. ಅದು ಯಾವುದ್ರಿ ಅಂತಂದರೆ ಗಾಟ್, GATT. ನೋಡ್ರಿ, ಹಾಗಾದರೆ WTOದಕ್ಕಿಂತ ಮುಂಚಿತವಾಗಿ ಯಾವ ಸಂಸ್ಥೆ ಇತ್ತು? GATT. GATT ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟೆರಿಫ್. ನೋಡ್ರಿ, GATT, ಗಾಟ್ ಅಂತ ಹೇಳ್ತೀವಿ ಇದಕ್ಕೆ. ಈ ಗಾಟ್ ಇತ್ತು ಯಾವುದಕ್ಕಿಂತ ಪೂರ್ವದಲ್ಲಿ? WTOದಕ್ಕಿಂತ ಪೂರ್ವದಲ್ಲಿ ಗಾಟ್ ಇತ್ತು. ಗಾಟ್ ಅಂದರೆ ಏನು? ಗಾಟನ್ನು ವಿಸ್ತರಿಸಿ ಬರೆಯಿರಿ ಅಂದಾಗ ನೋಡ್ರಿ, ಗಾಟ್ ವಿಸ್ತರಿಸಿ ಬರೆಯಿರಿ. ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟೆರಿಫ್. ಕನ್ನಡದಲ್ಲಿ ವ್ಯಾಪಾರ ಮತ್ತು ಸರಕುಗಳ ಮೇಲಿನ ಸಾಮಾನ್ಯ ಒಪ್ಪಂದ ಅನ್ನುವಂಥ ಸಂಸ್ಥೆ ಇತ್ತು. ಅದಕ್ಕಿಂತ ಮುಂಚಿತವಾಗಿ 1948ರಲ್ಲಿ ನೋಡ್ರಿ ಗಾಟನ್ನು ಸ್ಥಾಪನೆ ಆಯಿತು. ಗಾಟನ್ನು ಯಾವಾಗ ಸ್ಥಾಪನೆ ಮಾಡಿದರು? 1948ರಲ್ಲಿ. ನೋಡ್ರಿ, 1948ರಲ್ಲಿ ಗಾಟ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ನೋಡ್ರಿ 23 ದೇಶಗಳು ಏನಾಗಿದ್ದರು ಅಂದರೆ ಸದಸ್ಯ. 23 ದೇಶಗಳು ಏನಾಗಿದ್ದರು ಅಂತಂದರೆ ಸದಸ್ಯ ರಾಷ್ಟ್ರಗಳು. 23 ದೇಶಗಳು ಏನಾಗಿದ್ದವು ಅಂತಂದರೆ ಇದಕ್ಕೇನಾಗಿದ್ದು ರೀ? ಸದಸ್ಯ ರಾಷ್ಟ್ರಗಳು ಅಂತ ಆಗಿದ್ದು. 1948ರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ಗಾಟ್ ಇತ್ತು. ಆದರೆ ಗಾಟನ ಕಾರ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವನ್ನು ಕುದಿಸೋದಕ್ಕೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಬಹುಶಃ ನಮ್ಮ ಗಾಟ್ ಸಂಸ್ಥೆಗೆ ಸರಿಯಾಗಿ ಅದು ಹೊಂದಾಣಿಕೆ ಆಗಲಿಲ್ಲ, ಅಥವಾ ಅದರ ಸಾಮರ್ಥ್ಯ ಅಷ್ಟು ಪರಿಣಾಮಕಾರಿಯಾಗಿ ಕಾರ್ಯವನ್ನು ಮಾಡಲಿಲ್ಲ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಒಂದು ಹಿಡಿತದಲ್ಲಿಡೋದಕ್ಕೆ, ಅದನ್ನು ಸುಧಾರಣೆ ಮಾಡೋದಕ್ಕೆ, ವಿಶ್ವ ವ್ಯಾಪಾರವನ್ನು ಹೆಚ್ಚಿಸಿ ಅಂತಾರಾಷ್ಟ್ರೀಯ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ನಮ್ಮ ಗಾಟ್ ಸಂಸ್ಥೆ ಸ್ವಲ್ಪ ಹಿಂದೆ ಅಂತ ಅನಿಸ್ತದೆ. ಅದಕ್ಕಾಗಿ ಆ ಸ್ಥಾನವನ್ನು ತುಂಬೋದಕ್ಕಾಗಿ, ಗಾಟನ ಸ್ಥಾನವನ್ನು ತುಂಬೋದಕ್ಕಾಗಿ ಗಾಟ್ ಸಂಸ್ಥೆಯ ಉತ್ತರಾಧಿಕಾರಿಯಾಗಿ ಮತ್ತೊಂದು ಸಂಸ್ಥೆ ಹುಟ್ಟಿದೆ 1995ರಲ್ಲಿ. ಅದೇ ಯಾವುದು ಅಂತಂದರೆ WTO. ಅದೇ ಯಾವುದು ಅಂತಂದರೆ WTO. 1995ರಲ್ಲಿ WTO ಅನ್ನುವಂಥ ಸಂಸ್ಥೆ ಬಂತು. WTO ಅಂತಂದರೆ ವಿಶ್ವ ವ್ಯಾಪಾರ ಸಂಘಟನೆ. WTO ಅಂದ್ರೆ ಏನ್ರಿ? ವಿಶ್ವ ವ್ಯಾಪಾರ ಸಂಘಟನೆ. ಅಂದರೆ ಅದರ ಹೆಸರೇ ಸೂಚಿಸುವಂತೆ ವಿಶ್ವದ ವ್ಯಾಪಾರವನ್ನು ಒಂದು ರೀತಿಯಲ್ಲಿ ಒಳ್ಳೆಯ ರೂಪದಲ್ಲಿ ಅದನ್ನೇನು ಮಾಡಬೇಕು ಅಂದರೆ ಸಂಘಟಿಸುವುದು. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು, ವಿಶ್ವದ ವ್ಯಾಪಾರವನ್ನು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡುವಂಥ ಉದ್ದೇಶದಿಂದ, ವಿದೇಶಿ ವ್ಯಾಪಾರವನ್ನು ಸುಧಾರಣೆ ಮಾಡುವ ದೃಷ್ಟಿಯಿಂದ, ಆಯಾ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ದೃಷ್ಟಿಯಿಂದ, ವಿಶ್ವದ ಉತ್ಪಾದನೆಯನ್ನೇ ಹೆಚ್ಚಿಸುವ ಸಲುವಾಗಿ WTO 1995ರಲ್ಲಿ ಸ್ಥಾಪಿತವಾಯಿತು. ನೋಡ್ರಿ, 1995ರಲ್ಲಿ ಅದೇನಾಯಿತು ಅಂತಂದರೆ ಸ್ಥಾಪಿತವಾಯಿತು. ಹಾಗಾದರೆ ಈಗ ಸ್ಥಾಪನೆ ಆಯಿತು. ಇದೇನು ಕೆಲಸ ಮಾಡ್ತಾ ಇದೆ? WTO ಸ್ಥಾಪನೆ ಆಯಿತು ನಿಮ್ಗೆ ಗೊತ್ತಾಯ್ತಲ್ಲ ಇವಾಗ ವಿದ್ಯಾರ್ಥಿಗಳೇ. 1995ರಲ್ಲಿ WTO ಸ್ಥಾಪನೆ ಆಯಿತು. ಇದರ ಮುಖ್ಯ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ಮಧ್ಯೆ ಏನು ಮಾಡೋದ್ರಿ ಅಂತಂದರೆ ವ್ಯಾಪಾರವನ್ನು ಕುದುರಿಸುವುದು, ವ್ಯಾಪಾರವನ್ನು ವೃದ್ಧಿಸುವುದು, ವ್ಯಾಪಾರವನ್ನು ಹೆಚ್ಚಿಸುವುದು,
ರಾಷ್ಟ್ರಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಒಂದು ರಾಷ್ಟ್ರ ಸರಕುಗಳನ್ನು ಇನ್ನೊಂದು ರಾಷ್ಟ್ರದಲ್ಲಿ ಸುಂಕರಹಿತವಾಗಿ ಮಾರಾಟ ಮಾಡುವುದು, ನಿರ್ಬಂಧ ರಹಿತವಾಗಿ ಮಾರಾಟ ಮಾಡುವುದು. ಅಂದರೆ ವಿಶ್ವವನ್ನೇ ಒಂದು ಮಾರುಕಟ್ಟೆಯನ್ನಾಗಿ ಪರಿವರ್ತಿಸುವಂಥ ಹೊಸ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಯಾವುದು ಬಂದಿದೆ ಅಂತಂದರೆ ವಿಶ್ವ ವ್ಯಾಪಾರ ಸಂಘಟನೆ ಉದಯಿಸಿದೆ. ಅದಕ್ಕಾಗಿ ವಿಶ್ವ ವ್ಯಾಪಾರ ಸಂಘಟನೆ ಇದ್ದದ್ದು ಕೆಲವೊಂದು ಉದ್ದೇಶಗಳನ್ನು ಹೊಂದಿದೆ. ವಿಶ್ವ ವ್ಯಾಪಾರ ಸಂಘಟನೆ ಯಾವ ಉದ್ದೇಶಗಳನ್ನು ಹೊಂದಿದೆ? ವಿಶ್ವ ವ್ಯಾಪಾರ ಸಂಘಟನೆಯ ಉದ್ದೇಶಗಳು ಏನು ಅಂತ ಒಂದಿಷ್ಟು ನೋಡೋಣ. ವಿಶ್ವ ವ್ಯಾಪಾರ ಸಂಘಟನೆಯ ಉದ್ದೇಶಗಳು. WTOದ ಉದ್ದೇಶಗಳು ನೋಡ್ರಿ. ಉದ್ದೇಶಗಳು ಒಂದು, WTOದ ಉದ್ದೇಶಗಳು ದೇಶಗಳು ವ್ಯಾಪಾರದ ಮೇಲೆ ನಿರಂಕುಶ ತಡೆಗಳನ್ನು ಹಾಕದಂತೆ ತಡೆಯುವುದು. ಅಂದರೆ ಇಲ್ಲಿ ಏನಾಗ್ತಿತ್ತು ಅಂತಂದರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ವ್ಯಾಪಾರವನ್ನು ಮಾಡ್ತಾ ಇರಲಿಲ್ಲ, ಅಥವಾ ನಿನ್ನ ಸರಕುಗಳನ್ನು ನನಗೆ ಕಳಿಸ್ಬೇಕು ಅಂತ, ಅಥವಾ ನನ್ನ ಸರಕುಗಳನ್ನು ನೀವು ತೆಗೆದುಕೊಳ್ಳಲೇಬೇಕು ಅಂತ ಬಲಾಢ್ಯ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳ ಮೇಲೆ ನಿರಂಕುಶ ಪ್ರಭುತ್ವವನ್ನು ಹೊಂದ್ತಾ ಇದ್ದು. ನೋಡಿ, ನಿರಂಕುಶವಾದಂಥ ತಡೆಗಳನ್ನು ಹಾಕ್ತಾಯಿದ್ದು, ಆ ದೇಶಗಳ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾ ಇದ್ದು, ಆ ದೇಶಗಳನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದು. ಒಂದು ರೀತಿ ಸರ್ವಾಧಿಕಾರಿ ರೀತಿಯಲ್ಲಿ, ವ್ಯಾಪಾರದ ದೃಷ್ಟಿಯಲ್ಲಿ ಸರ್ವಾಧಿಕಾರಿ ಆಗ್ತಾಯಿದ್ದು. ಇಂತಹ ವ್ಯಾಪಾರದ ರೀತಿಯಲ್ಲಿ ಸರ್ವಾಧಿಕಾರಿಯಾಗದಂತೆ ತಡೆಯುವ ಕೆಲಸವನ್ನು ಮಾಡುವ ಉದ್ದೇಶವನ್ನು ಹೊಂದಿತ್ತು. ಯಾವುದು ಅಂತಂದರೆ WTO. WTOದ ಮೊದಲನೇ ಉದ್ದೇಶ ಏನು ಅಂದರೆ, ದೇಶಗಳು ವ್ಯಾಪಾರದ ಮೇಲೆ ನಿರಂಕುಶ ತಡೆಗಳನ್ನು ಹಾಕದಂತೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಅಡೆತಡೆಗಳನ್ನು ಮಾಡದಂತೆ ತಡೆಯುವುದು ಅಂತ. ನೋಡ್ರಿ, ಎಷ್ಟು ಒಳ್ಳೆಯ ಉದ್ದೇಶ ಇದೆ ನೋಡ್ರಿ. WTOದ ಉದ್ದೇಶ ಇದಾಗಿತ್ತು. ಆನಂತರ ಒಂದು ಎರಡನೆಯ ಉದ್ದೇಶ ಏನು ಅಂತಂದರೆ, ಸೇವೆಗಳ ಉತ್ಪಾದನೆ ಹೆಚ್ಚಿಸುವುದು. ಸೇವೆಗಳ ಉತ್ಪಾದನೆ ಹೆಚ್ಚಿಸುವುದು. ಸೇವೆಗಳ ಉತ್ಪಾದನೆಯನ್ನು ನಾವಿಲ್ಲಿ ಏನು ಮಾಡೋದ್ರಿ ಅಂದರೆ ಹೆಚ್ಚುವುದು. ಒಂದೇ ದೇಶದ್ದಲ್ಲ ರೀ, ಎಲ್ಲ ರಾಷ್ಟ್ರಗಳ. ಯಾಕಂದರೆ ಇಲ್ಲಿ ಹಲವಾರು ರಾಷ್ಟ್ರಗಳು WTOದ ಸದಸ್ಯ ರಾಷ್ಟ್ರಗಳಾಗಿವೆ. ಯಾವ ರಾಷ್ಟ್ರಗಳು WTOದ ಸದಸ್ಯ ರಾಷ್ಟ್ರಗಳಾಗಿವೆ, ಆ WTOಕ್ಕೆ ಸದಸ್ಯರಾಗಿರ್ತಕ್ಕಂಥ ರಾಷ್ಟ್ರಗಳ ಮಧ್ಯೆ ಒಂದು ನಿರ್ಬಂಧರಹಿತವಾದಂಥ ವ್ಯಾಪಾರವನ್ನು ಮಾಡೋದು. ಅನೇಕ ಸರಕುಗಳನ್ನಾಗಲಿ ಸೇವೆಗಳನ್ನಾಗಲಿ ಉತ್ಪಾದನೆ ಮಾಡಿ ಮುಕ್ತವಾಗಿ ಇನ್ನೊಂದು ದೇಶದಲ್ಲಿ ನಾವೇನು ಮಾಡ್ಬೋದು, ವ್ಯಾಪಾರವನ್ನು ಮಾಡ್ಬೋದು. ಇಂಥ ಒಂದು ಅವಕಾಶ ಸಿಕ್ಕಿರೋದರಿಂದ, ಮುಕ್ತ ವ್ಯಾಪಾರದ ಒಂದು ಸಂಕೇತ ಆಗಿರೋದರಿಂದ ಇಲ್ಲಿ ಸೇವೆಗಳ ಉತ್ಪಾದನೆ ಹೆಚ್ಚಿಸುವುದು, ಜಾಗತಿಕವಾಗಿ ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು, ಕೌಶಲ್ಯವನ್ನು ಹೆಚ್ಚಿಸುವುದು. ಕೌಶಲ್ಯದ ಜನರಿಂದ ಸೇವೆಗಳು ಉತ್ಪಾದನೆಯಾಗುತ್ತವೆ. ಆ ಸೇವೆಗಳನ್ನು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ರವಾನೆ ಮಾಡೋದು, ವ್ಯಾಪಾರ ಮಾಡೋದು, ತರಿಸ್ಕೊಳ್ಳುವುದು. ಹೀಗೆ ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು. ಸರಕುಗಳ ಉತ್ಪಾದನೆ ಒಂದು ಕಡೆಯಾದರೆ, ಸೇವೆಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುವಂಥ ಮುಖ್ಯ ಉದ್ದೇಶವನ್ನು ನಮ್ಮ WTO ಹೊಂದಿದೆ. ಸೇವೆಗಳು ಅಂತಂದರೆ ಶಿಕ್ಷಕರ ಸೇವೆ ಇರ್ಬೋದು, ಕಾರ್ಮಿಕರ ಸೇವೆ ಇರ್ಬೋದು, ರಾಜಕೀಯ ತತ್ವಚಿಂತಕರ ಸೇವೆಗಳಿರ್ಬೋದು, ಬುದ್ಧಿಜೀವಿಗಳ ಸೇವೆ ಇರ್ಬೋದು, ಕೌಶಲ್ಯ ಇರತಕ್ಕಂಥ ವ್ಯಕ್ತಿ ಸೇವೆಗಳಾಗಿರ್ಬೋದು, ಆನಂತರ ವೈದ್ಯಕೀಯ ಸೇವೆಗಳಾಗಿರ್ಬೋದು, ಇಂಜಿನಿಯರ್ಗಳ ಸೇವೆ ಆಗಿರ್ಬೋದು, ಕಾನೂನಾತ್ಮಕ ಸೇವೆಗಳಾಗಿರ್ಬೋದು, ಆಡಳಿತಾತ್ಮಕ ಸೇವೆಗಳಾಗಿರ್ಬೋದು,
ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಸೇವೆಯನ್ನು ನೋಡಿ ರಾಷ್ಟ್ರಗಳ ಮಧ್ಯೆ ಹಂಚಿಕೊಳ್ಳು ಮುಕ್ತವಾಗಿ. ಹೀಗೆ ಮಾಡೋದರಿಂದ ನೋಡಿರಿ ಇಲ್ಲಿ ಒಳ್ಳೆಯ ವಿದ್ಯಾವಂತರ ಬುದ್ಧಿವಂತರ ನೋಡಿ ಸೇವೆಗಳು ಒಂದೇ ರಾಷ್ಟ್ರಕ್ಕಲ್ಲರಿ ಹಲವಾರು ರಾಷ್ಟ್ರಗಳಿಗೆ ದೊರೆಯುತ್ತವೆ. ಹೀಗಾಗಿ ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ WTO ಇವತ್ತು ಏನು ಮಾಡಿದೆ ಅಂತಂದರೆ ಒಳ್ಳೆಯ ಅವಕಾಶವನ್ನು ಸೃಷ್ಟಿಸಿದೆ. ಇದು ನಮ್ಮ WTOದ ಒಂದು ಉದ್ದೇಶ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಮಹತ್ತರವಾದಂಥ ಉದ್ದೇಶವನ್ನು ಇದು ಹೊಂದಿದೆ. ಮೂರನೇ ಒಂದು ಉದ್ದೇಶ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆ ಮಾಡುವುದು. ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆ. ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಯನ್ನು ಮಾಡೋದು ಅಂದರೆ ಈ ಯಾವ ರಾಷ್ಟ್ರಗಳು WTOಕ್ಕೆ ಸದಸ್ಯ ರಾಷ್ಟ್ರಗಳಾಗಿವೆಯೋ ಅಂಥ ರಾಷ್ಟ್ರಗಳ ಮಧ್ಯೆ ಹೆಚ್ಚು ಕಡಿಮೆ ಭಾಳಷ್ಟು ರಾಷ್ಟ್ರಗಳು ಕ್ರಮೇಣವಾಗಿ ನಮ್ಮ WTO ಸಂಸ್ಥೆಗೆ ಏನಾದರೂ ಅಂತಂದರೆ ಸದಸ್ಯರಾಗ್ತಾ ಬಂದು ಮೆಂಬರ್ಶಿಪ್ಪನ್ನು ಪಡಿತಾ ಬಂದು ಅನೇಕ ರಾಷ್ಟ್ರಗಳು ತಮ್ಮ ಸದಸ್ಯತ್ವವನ್ನು ಪಡಿತಾ ಇರೋದರಿಂದ ಯಾವ ರಾಷ್ಟ್ರ ಸದಸ್ಯತ್ವವನ್ನು ಪಡೆಯುತ್ತದೆಯೋ ಆ ರಾಷ್ಟ್ರಗಳ ನಡುವೆ ಏನಾಗಬೇಕು ಅಂತಂದರೆ ವ್ಯಾಪಾರ ಒಂದು ರೀತಿಯಲ್ಲಿ ಭಾಳ ಸುಲಭವಾಗಿ ನಡಿಬೇಕು ಅನ್ನುವಂಥ ಒಂದು ಯೋಚನೆ ಇತ್ತು. ಅದಕ್ಕಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಯನ್ನು ಮಾಡುವುದು ಅಂದರೆ ರಾಷ್ಟ್ರಗಳ ಮಧ್ಯೆ ಆವಾಗ ನೋಡ್ರಿ ವ್ಯಾಪಾರ ಕಡಿಮೆ ಇತ್ತು. ಈಗ ಏನು ಮಾಡಬೇಕು ಅಂದರೆ ಈ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ಮಧ್ಯೆ ವ್ಯಾಪಾರದ ಪ್ರಮಾಣವನ್ನು ಹಲವಾರು ಪಟ್ಟು ಹೆಚ್ಚಿಸಿ ವಿಶ್ವದ ಉತ್ಪಾದನೆಯನ್ನು ಹೆಚ್ಚಿಸುವಂಥ ಒಳ್ಳೆಯ ಗುರಿಯನ್ನು ನಮ್ಮ WTO ಹೊಂದಿತ್ತು. ಏಕೆಂದರೆ ಇಲ್ಲಿ ವ್ಯಾಪಾರ ಸಾಕಷ್ಟು ಇರೋದರಿಂದ ಆ ದೇಶಗಳು ತಮ್ಮ ದೇಶದಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚು ಉತ್ಪಾದನೆ ಮಾಡಿ ಮೊದಲಿನಗಿಂತಲೂ ನೂರಾರು ಪಟ್ಟು ಸರಕುಗಳನ್ನು ಹಲವಾರು ಪಟ್ಟು ಸೇವೆಗಳನ್ನು ಉತ್ಪಾದನೆ ಮಾಡಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಸುಲಭವಾಗಿ ಮಾರಾಟ ಮಾಡಿ ವಿದೇಶಿ ವಿನಿಮಯವನ್ನು ಸಂಪಾದಿಸುವಂಥ ಒಳ್ಳೆಯ ಅವಕಾಶವನ್ನೇ ಇದೇನು ಮಾಡಿದೆ ಅಂದರೆ ಸೃಷ್ಟಿಸಿದೆ. ವಿದ್ಯಾರ್ಥಿಗಳೇ, ಈಗ ನಾನು 3 ಅದರ